ಇದು ಬ್ಯಾಂಗ್ಳೂರ್ ಬೇಸ್ ಸುಭಾಷ್ ಆಟೋಮೇಟಿವ್ ಪ್ರೈವೇಟ್ ಲಿಮಿಟೆಡ್, ಸುಭಾಷ್ ಇ ವಿ ಅಂತ ಶೋರೂಮ್ಸ್ ಇರುತ್ತೆ. ಇದು ಬ್ಯಾಂಗ್ಳೂರ್ ಬೇಸ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು. ಮೇಕ್ ಇನ್ ಇಂಡಿಯಾ ಅನ್ನೋಕ್ಕೆ ಮೇಕಿಂಗ್ ಬ್ಯಾಂಗ್ಳೂರ್ ಪ್ರಾಡಕ್ಟ್ ಇದು. ಇದರಲ್ಲಿ ಫುಡ್ ಕಾರ್ಟ್ ಇದು ರೆಡಿ ಟು ಹ್ಯಾಂಡ್ ಓವರ್. ಗಾಡಿ ತೊಗೊಳ್ಳೋದು, ಆಮೇಲೆ ಹೋಗಿ ಎಲ್ಲೋ ಬಾಡಿ ಎಲ್ಲ ಕಟ್ಟಿಸಿ ಅದಾದಮೇಲೆ ಸ್ಟೈನ್ಲೆಸ್ ಸ್ಟೀಲ್ ಐಟಮ್ ಹಾಕ್ಸೋದಿಲ್ಲ, ಎಲ್ಲ ನಾವೇ ಮಾಡಿಬಿಟ್ಟಿದ್ದೀವಿ ಗಾಡಿಗೆ. ನೀವು ಜಸ್ಟ್ ತಗೊಂಡು ನೆಕ್ಸ್ಟ್ 10 ಮಿನಿಟ್ಸಲ್ಲೇ ಗ್ಯಾಸ್ ಸಿಲಿಂಡರ್ ಫಿಟ್ ಮಾಡಿ ಇಟ್ಟಿದ್ರೆ ಇಡ್ಲಿ ದೋಸೆ ಮಾಡ್ಬಿಡ್ಬೋದು. ಈಗ ಕೆಲವರೆಲ್ಲ ಸೆಕೆಂಡ್ ಆಟೋ ಹಳೆ ಗಾಡಿಗಳು ತಂದು ಮಾಡಿಫೈ ಮಾಡಿಸ್ತಾರೆ. ಹೌದು, ಅದಕ್ಕೆ 6 ತಿಂಗಳು 8 ತಿಂಗಳಾಗುತ್ತೆ. ಏನಿಲ್ಲ, ನಾವು ಗಾಡಿ ಕೊಟ್ಟಿದ್ದು 10 ನಿಮಿಷಕ್ಕೆ ನೀವು ಮಾರ್ಬೋದು. ಇದಕ್ಕೆ ಬಾಡಿ ಕಟ್ಸೋ ಕೆಲಸ ಎಲ್ಲ ನಾವೇ ಎಲ್ಲ ಮಾಡಿಬಿಟ್ಟಿದ್ವಿ. ಎಲ್ಲ ನೀವೇ ಮಾಡಿದ್ರೆ ಏನೆಲ್ಲ ಮಾಡಿಸಿದ್ರೆ ಸಂಖ್ಯೆ ಬನ್ನಿ. ಇದರಲ್ಲಿ ಸೌತ್ ಇಂಡಿಯನ್ ವೆಜಿಟೇರಿಯನ್ ಇದೆ, ನಾನ್ ವೆಜ್ ಇದೆ ಒಂದು, ಇನ್ನೊಂದು ನಾರ್ತ್ ಇಂಡಿಯನ್ ಡಿಶಸ್ ಒಂದಿದೆ, ಇನ್ನೊಂದು ಕಾಫಿ, ಟೀ, ಮಸಾಲೆ ಪುರಿ, ಪಾನಿಪುರಿ, ಚಾಟ್ಸು ಎಲ್ಲ ಇರೋವಂಥದ್ದು ಒಂದಿದೆ. ಟೋಟಲ್ 4-5 ವೆರೈಟಿ ಗಾಡಿಗಳು. 4 ವೆರೈಟಿ ಗಾಡಿ. ಇದ್ಯಾವುದು ಸರ್ ಈಗ ಪ್ರೆಸೆಂಟ್ ಇರೋದು? ಇದು ಬಂದು ಸೌತ್ ಇಂಡಿಯನ್ ಫುಡ್ ಗಾಡಿ. ಯಾಕಂದರೆ ನಾವು ಎಕ್ಸ್ಪೋ ಅಲ್ಲಿ ಫಸ್ಟ್ ಟೈಮ್ ಡಿಸ್ಪ್ಲೇ ಮಾಡ್ತಾ ಇದ್ವಿ, ನಮ್ಮ ಫುಡ್ಡೇ ಮಾಡೋಣ ಅಂತ ನಾವು ಸೌತ್ ಇಂಡಿಯನ್ ಇರಲಿ, ಅದಕ್ಕೆ ಅದು ರೆಡಿ ಇದೆ. ಬಟ್ ಇದನ್ನ ತಗೊಂಡ್ಬಂದಿದ್ದೀವಿ. ಬನ್ನಿ ಸರ್, ಎಲ್ಲ ಒಂದು ಎಕ್ಸ್ಪ್ಲೇನ್ ಮಾಡಿ. ಇದು 80 ಲೀಟರ್ ಟ್ಯಾಂಕ್ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ಪ್ಲಾಸ್ಟಿಕ್ ಇಟ್ಟು ಬಿಸಿಲಲ್ಲಿ ಅದು ಬಿಸಿ ಆದಾಗ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ ಅಂದ್ಬಿಟ್ಟು ಕುಡಿಯೋದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ ಇಟ್ಟಿದ್ದೀವಿ. 80 ಲೀಟ್ರು 304 ಕ್ವಾಲಿಟಿ ಫುಡ್ ಗ್ರೇಡ್ ಕ್ವಾಲಿಟಿ ಸ್ಟೀಲ್. ಅದು ಬೆಸ್ಟ್ ಸರ್, ಯಾಕಂದ್ರೆ ರೆಸ್ಟ್ ಇದೆಯಲ್ಲ, ಏನಿಲ್ಲ, ಸ್ಟೀಲ್ ಆಗಿರೋದಕ್ಕೋಸ್ಕರ. ಬನ್ನಿ ಸರ್ ಹಂಗೆ. ಮೇಡಮ್, ಇದು ಬಂದು 304 ಕ್ವಾಲಿಟಿ ಫುಡ್ ಗ್ರೇಡ್ ಸ್ಟೀಲಲ್ಲಿ ಮಾಡಿರೋದು. ಆ್ಯಂಡ್ ಇದ್ರಲ್ಲಿ ಮೇಲೆ ಟ್ಯಾಂಕ್ ಇರುತ್ತಲ್ಲ, ಅದ್ರ ಜೊತೆಗೆ ನಾವು ಒಂದು ಟೇಬಲ್ ಫ್ರೀ ಕೊಡ್ತಾ ಇದ್ದೀವಿ, ಒಂದು ವಾಶ್ ಬೇಸನ್ ಕೊಡ್ತಾ ಇದ್ದೀವಿ. ವಾಶ್ ಬೇಸನ್ಗೆ ಮೇಲ್ ಟ್ಯಾಂಕಿಂದ ಟ್ಯಾಪ್ ಕೊಟ್ಟಿರ್ತೀವಿ ಇಲ್ಲಿ. ಆ್ಯಂಡ್ ಟ್ಯಾಂಕಿಂದ ಇದ್ರ ಒಳಗಡೆಗೆ ಆಟೋ ಆಲ್ರೆಡಿ ಕನೆಕ್ಷನ್ ಆಗಿದೆ. ಇದರೊಳಗೆ ಸ್ಟೀಮ್ ಸಿಸ್ಟಮ್ದು ಮಿಷಿನರೀಸ್ ಎಲ್ಲ ಫಿಟ್ ಆಗೋಗಿದೆ. ಸೊ ಇಡ್ಲಿ ಸ್ಟವ್ ಅಂಟಿಸಿ ನೀರು ಹಾಕಿ ಬಿಸಿ ಮಾಡೋ ಥರ ಅಲ್ಲ, ಇದು ಡೈರೆಕ್ಟ್ ಸ್ಟೀಮಿಂದ ಹೋಟ್ಲಲ್ಲಿ ಇರುತ್ತಲ್ಲ, ಸ್ಟೀಮ್ ಬಾಯ್ಲರ್, ಹೋಟ್ಲಲ್ಲಿ ಕೊಡೋ ಸ್ಟೀಮ್ ಸಿಸ್ಟಮ್ ಇಡ್ಲಿ ರೋಡಲ್ಲಿ ಕೊಡ್ಬೋದು. ಅದೇ ಸ್ಟೈಲಲ್ಲಿ. ಅದೇ ಥರ ಸಾಂಬಾರ್ ಬಿಸಿ ಮಾಡೋದೆಲ್ಲ ಸ್ಟೀಮಲ್ಲೇ ಆಗುತ್ತೆ. ಸ್ವಲ್ಪ ಓಪನ್ ಮಾಡಿ ಸರ್. ಇದೆಲ್ಲ ಸಾಂಬಾರ್ ಹಾಕೊಳ್ಳೋಕೆ. ಇದಕ್ಕೆ 2 ಆಪ್ಷನ್ ಕೊಟ್ಟಿದ್ದೀವಿ. ಈ ಥರ ಬೇರೆ ಬೇರೆ ಬೇಕಾ, ಒಂದು ದೊಡ್ಡದಾಗಿ ಒಂದೇ ಬೇಕಾದರೂ ಕೊಡ್ತೀವಿ. ಹಂಗೆ ಓಪನ್ ಮಾಡಿ ಸರ್, 3 ಇಲ್ಲ ಸರ್, ನಮಗೆ ದೊಡ್ಡ ಸಿಂಗಲ್ ಆಗಿ ಬೇಕು ಅಂದರೆ ಇಷ್ಟು ದೊಡ್ಡದು ಒಟ್ಟಿಗೆ ನಾವು ಹಾಕೋಬೋದು. ಓಕೆ ಸರ್. ಇದು ದೋಸೆ ಮಾಡೋದಕ್ಕೆ, ದೋಸೆ ತವ. ಇದಕ್ಕೆ ಗ್ಯಾಸ್ ಸಿಲಿಂಡರ್ ಫಿಟ್ ಆದಾಗ ಇದಾಗುತ್ತೆ. ಇದು ಒಂದು ಸ್ಟವ್ ಕೊಟ್ಟಿದ್ದೀವಿ. ಅವರು ಪೂರಿ, ವಡ, ಬೋಂಡ ಏನು ಬೇಕಾದ್ರೂ ಬಜ್ಜಿ, ಸಂಜೆ ಹೊತ್ತು ಅವೆಲ್ಲ ಮಾಡ್ಕೋಬೋದು. ಇದಿಷ್ಟು ಇನ್ನು ಐಟಮ್ಸ್, ಇದೊಂದು ಐಟಮ್ ಇಡೋದಕ್ಕಿದೆ. ಇದು ಲೈಟ್ಸ್ ಎಲ್ಲ ಇಲ್ಲೇ ಫಿಟ್ಟಿಂಗ್ ಇರೋದಲ್ಲ, ಎಲ್ಲ LED ಲೈಟು ಆ್ಯಂಡ್ ವಾಟರ್ ಪ್ರೂಫ್ ಆಗಿರೋವಂಥದ್ದು. ಆಮೇಲೆ ಇದರಲ್ಲಿ ಹಾಕಿರೋ ಶೀಟ್ ಬಂದು ಪ್ಲಾಸ್ಟಿಕ್ ಅಲ್ಲ ಸರ್, APC ಶೀಟ್. ಈ ಬಿಲ್ಡಿಂಗ್ಗಳಿಗೆ ಆಚೆ ಹಾಕಿರ್ತಾರಲ್ಲ ಆ ಥರ ಶೀಟು. ಎಷ್ಟೇ ಎಣ್ಣೆ ಇರಲಿ, ಎಷ್ಟೇ ಬಿಸಿ ಆದರೂ ಏನೂ ಆಗೋದಿಲ್ಲ, ಹಂಗೆ ಒರೆಸ್ಬಿಟ್ರೆ ಕ್ಲೀನ್ ಆಗ್ಬಿಡುತ್ತೆ. ಅಷ್ಟೇ ಒಂಥರ ಟೈಲ್ಸ್ ಟೈಪು. ಹೌದು. ಆಮೇಲೆ ಇದು ಡೈಲಿ ಯೂಸ್ ಮಾಡಾದ್ಮೇಲೆ ಡೈರೆಕ್ಟ್ ಪೈಪ್ ಬಿಟ್ಟು ವಾಶ್ ಮಾಡ್ಬೋದು. ಡೈರೆಕ್ಟ್ ಕೆಳಗಡೆಗೆ ನಾವು ಡ್ರೈನೇಜ್ ಸಿಸ್ಟಮ್ ಕೊಟ್ಬಿಟ್ಟಿದ್ದೀವಿ. ಸರ್, ಇದು ಸ್ಟೈನ್ಲೆಸ್ ಸ್ಟೀಲ್ ಇಡ್ಲಿ ಮೇಕರು. ಅದರಲ್ಲಿ ಇದರಲ್ಲಿ ಬ್ಲ್ಯಾಕ್ ಕಲರ್ ಪ್ಲೇಟ್ ಕೊಡ್ತಾರಲ್ಲ, ಕೆಮಿಕಲ್ ಅದು ಮಾಡಿಲ್ಲ, ಪ್ಯೂರ್ ಸ್ಟೀಲ್ದಿದೆ. ಆ್ಯಂಡ್ ಇದಕ್ಕೆ ಆನ್ ಮಾಡೋದಕ್ಕೆ ಸ್ಟೀಮ್ ಸಿಸ್ಟಮ್ಗೆ ನಾವು ಬರ್ನರ್ ಕೊಟ್ಟಿದ್ದೀವಿ. ಒಟ್ಟು ಎಷ್ಟು ಇಡ್ಲಿ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ 54 ಇಡ್ಲಿ ಬರುತ್ತೆ ಸರ್. 54 ಇಡ್ಲಿ. ಸೊ ಸ್ಟೀಮ್ ಇರೋದ್ರಿಂದ ತುಂಬ ಸ್ಪೀಡಲ್ಲಿ ಆಗುತ್ತೆ. ಆಮೇಲೆ ಇದು ಆನ್ ಮಾಡೋದಕ್ಕೆ ವಿ ಆರ್ ಗಿವನ್ ಬರ್ನರ್ ಆ್ಯಂಡ್ ಗ್ಯಾಸ್ ಸಿಲಿಂಡರ್ಗೆ ಇದು ಕೊಟ್ಟಿದ್ದೀವಿ. ನಾವು ಡೆಲಿವರಿ ಕೊಡುವಾಗ ಆಚೆ ಕಡೆ ಗ್ಯಾಸ್ ಸಿಲಿಂಡರ್ಗೆ ಸ್ಟ್ಯಾಂಡ್ ಲಾಕಿಂಗ್ ಕೊಡ್ತಾ ಇದೀವಿ. ಲಾಕ್ ರಾತ್ರಿ ಇಟ್ಟೋದ್ರೂ ಲಾಕ್ ಇರುತ್ತೆ, ಸೇಫ್ ಆಗಿರುತ್ತೆ. ಹೌದು. ಇನ್ನು 2 ಟೇಬಲ್. ಇದು ಹೋಗೋವಾಗ ಕ್ಲೀನಾಗಿ ಹೈಡ್ರಾಲಿಕ್ ಕ್ಲೋಸಿಂಗ್ ಇದೆ. ಕ್ಲೋಸ್ ಮಾಡಿ. ಎಷ್ಟು ಮಳೆ ಬಂದು ಏನು ಬಂದರೂ ನೀರು ಒಳಗೋಗೋದಿಲ್ಲ. ತುಂಬ ಸೇಫ್ ಆಗಿದೆ ಸರ್ ಇದು. ಹೌದು. ಈಗ 3 ಕಡೆ ಓಪನ್ ಮಾಡ್ಕೋಬಹುದು. ಹೌದು. ಓಕೆ, ತುಂಬ ಚೆನ್ನಾಗಿದೆ. ಇನ್ನು ಬೇರೆ ಗಾಡಿಗಳು ಇದೇ ಥರ ಇದೆಯಾ, ಬೇರೆ ಬೇರೆ ಡಿಸೈನ್ ಇದೆಯಾ ಸರ್? ಗಾಡಿ ಡಿಸೈನ್ ಇದೇ ಇರುತ್ತೆ. ಈ ಸೆಟಪ್ ಮಾತ್ರ ಬೇರೆ ಬೇರೆ ಇರುತ್ತೆ. ಸೆಟಪ್ ಬೇರೆ ಇರುತ್ತೆ, ಸ್ವಲ್ಪ ಲೆಂತ್ ಇರುತ್ತೆ. ಎಕ್ಸಾಕ್ಟ್. ಇಲ್ಲ ಸೇಮ್ ಲೆಂತ್. ಒಳಗಡೆ ಸೆಟಪ್ಪು ನಾರ್ತ್ ಇಂಡಿಯನ್ ಫುಡ್ ಮಾಡೋರಿಗೆ ದೋಸೆ ಹೆಂಚಿರೋದಿಲ್ಲ, ಅವ್ರಿಗೆ ತವಾ ಪ್ಲೇಟ್ ಕೊಟ್ಟಿರ್ತೀವಿ. ಅವ್ರಿಗೆ ಏನೇನು ಬೇಕೋ ಆ ಥರ ನಾರ್ತ್ ಇಂಡಿಯನ್ ಡಿಶಸ್ ಮಾಡೋರ ಹತ್ರ
ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ ಏನೇ ಎಕ್ವಿಪ್ಮೆಂಟ್ ಬೇಕು ಆ ಎಕ್ವಿಪ್ಮೆಂಟ್ ಫಿಟ್ ಮಾಡಿರ್ತೀವಿ ನಾವು. ಅವ್ರಿಗೆ ಸ್ಮಾಲ್ ಆಟೋಮೆಟಿಕ್ ಚಪಾತಿ ಮಿಷಿನು ಇದೆ. ಅವ್ರಿಗೆ ಚಪಾತಿ ಒತ್ತೋದಿಲ್ಲ, ಮೇಲೆ ಹಿಟ್ಟು ಹಾಕಿದ್ರೆ ಚಪಾತಿ ಆಚೆ ಬರುತ್ತೆ. ಚಪಾತಿ ಮಿಷಿನ್ ಇರುತ್ತೆ, ಸ್ಮಾಲ್ ಮಿಷಿನ್ ಹಾಕಿದ್ದೀವಿ ಅವ್ರಿಗೆ. ಓಕೆ ಓಕೆ ಸರ್. ಇನ್ನು ಇದು ಗಾಡಿ ಎಷ್ಟು ಮೈಲೇಜ್ ಬರುತ್ತೆ? ಇದು ಒಂದ್ಸಲಿ ಚಾರ್ಜ್ ಮಾಡಿದ್ರೆ ಈ ಎಕ್ವಿಪ್ಮೆಂಟ್ ಜೊತೆಗೆ ಒಂದು 120 kgದು ಅವರು ಐಟಮ್ಸ್ ಇಟ್ಕೊಂಡ್ರು, ಸಾಂಬಾರು, ಚಟ್ನಿ, ಇಡ್ಲಿ ಎಲ್ಲ ಇಟ್ಕೊಂಡ್ರು 95 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. 90-95 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ. ಇನ್ನು ಬ್ಯಾಟ್ರಿ ಎಲ್ಲ ಎಷ್ಟು ಸರ್? ಬ್ಯಾಟ್ರಿ, ಮೋಟ್ರ್ ವಾರಂಟಿ? ಬ್ಯಾಟ್ರಿ 3 ವರ್ಷ ಗ್ಯಾರಂಟಿ ಇದೆ ಕಂಪ್ನಿಯಿಂದನೇ. ಮೋಟರ್ ಅಂಡ್ ಚಾರ್ಜರ್, ಇದಕ್ಕೆ ಬ್ಯಾಟ್ರಿ ಅಂಡ್ ಚಾರ್ಜರ್ಗೆ ಮೋಟರು, ಕಂಟ್ರೋಲರು ಅಂಡ್ ಆಲ್ ವೆಹಿಕಲ್ದು ಏನೇನು ಎಲೆಕ್ಟ್ರಿಕಲ್ ಐಟಮ್ಸ್ ಇದೆ ಎಲ್ಲದಕ್ಕೂ 1 year ವಾರಂಟಿ ಇದೆ. 1 year ವಾರಂಟಿ. ಏನಾದರೂ ರಿಪ್ಲೇಸ್ಮೆಂಟ್ ರಿಪ್ಲೇಸ್ ಮಾಡ್ಕೊಡ್ತೀವಿ. ಓಕೆ. ಎಷ್ಟು ಅವ್ರು ಚಾರ್ಜ್ ಮಾಡ್ಬೇಕು ಸರ್ ಇದನ್ನು? ಇದು ಫಸ್ಟ್ ಟೈಮ್ ಗಾಡಿ ತೊಗೊಂಡಾಗ ಡ್ರೈ ಬ್ಯಾಟ್ರಿ ಇದ್ದರೆ ಅರೌಂಡ್ 6 hours 7 hours ಮಾಡಬೇಕು. ಅದಾದಮೇಲೆ 3 to 4 hours ಡೈಲಿ ಮಾಡಬೇಕಾಗುತ್ತೆ. ಅಂದರೆ ಅವ್ರ ಯೂಸೇಜ್ ಮೇಲೆ ಸರ್, ಯೂಸೇಜ್ ಮೇಲೆ. ಓಕೆ. ಅವರೊಂದು 70 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ರೆ ಒಂದು 3 hours, 90 ಕಿಲೋಮೀಟ್ರ್ ಫುಲ್ ಓಡಿಸಿದ್ರೆ ಆಗ 4 hours ಮಾಡಬೇಕಾಗುತ್ತೆ. ಈಗ 90% ಆಗಬೇಕು ಅಂದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಸರ್? 75% ಆಗೋ ಸ್ಪೀಡಾಗಿ ಆಗೋಗುತ್ತೆ. ಹೌದು. ಅದೊಂದು 2.5 hours ಅಲ್ಲಿ ಆಗೋಗುತ್ತೆ, 2.5-3 hours ಅಲ್ಲಿ. ಅದಾದಮೇಲಿಂದನೇ ಟೈಮ್ ತೊಗೊಳ್ಳೋದು ಅದಕ್ಕೋಸ್ಕರ ಬ್ಯಾಟ್ರಿ ಇದಾಗುತ್ತೆ. ಓಕೆ ಸರ್. ಇನ್ನು ಫೈನಲ್ ಆಗಿ ಪ್ರೈಸ್ ಎಷ್ಟಾಗ್ಬೋದು ಸರ್? ಇದು ಪ್ರೈಸ್ ನಾವು 5,20,000 ಇಟ್ಟಿದ್ದೀವಿ. ಓಕೆ. ಬಟ್ ಇವಾಗ ಎಕ್ಸ್ಪೋಲಿ ನಿನ್ನೆ ಇನಾಗ್ರೇಷನ್ ಮಾಡಿರೋದ್ರಿಂದ 4,78,000ಕ್ಕೆ ಕೊಡ್ತಾ ಇತ್ತು. ಒಂದು 45,000 ಡಿಸ್ಕೌಂಟು. ಬೈ ಚಾನ್ಸ್ ಈ ಗಾಡಿಗಳಿರ್ತವೆ ಔಟ್ಸೈಡ್ ಏನಾದ್ರು ಬೇರೆ ಕಡೆ ಚಾರ್ಜಿಂಗ್ ಸ್ಟೇಷನ್ ಇದೆಯಾ ನಿಮ್ಮ ಗಾಡಿಗಳಿಗೆ? ಸರ್ ಇದಕ್ಕೆ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗಬೇಕು ಅಂತ ಇಲ್ಲ ಸರ್. ಯಾವ 2 pin ಇದ್ರು ನಿಮ್ಮೊಂದು ಫ್ಯಾನ್ ಹಾಕೋದಕ್ಕೆ ಏನು ಬೇಕಲ್ಲ ಸರ್, ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಏನು ಬೇಕೋ ಅದೇ ಪಾಯಿಂಟಲ್ಲಿ ಇದು ಚಾರ್ಜ್ ಆಗುತ್ತೆ. ಓಕೆ. ಈಗ ಇ ವಿ ಗಾಡಿಗಳು ಬೇರೆ ಅದರ್ ಸ್ಟೇಷನ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಈಗ KEB ಇದೆ, ಮತ್ತೊಂದು ಕಡೆ ಅಲ್ಲೂ ಇದು ಆಗುತ್ತೆ. ಇದು ಆಗುತ್ತಲ್ಲ? ಹೌದು. ಓಕೆ ಸರ್. ಹಾಗೆ ನಿಮ್ಮ ಕಂಪ್ನಿ ಇದು ಅಡ್ರೆಸ್ ಮತ್ತು ನಮ್ಮ ಫೋನ್ ನಂಬರ್ ಇದೆ, ಶೇರ್ ಮಾಡಿಬಿಡಿ ಸರ್. ಹಾಂ, ನಂಬರ್ ಹೇಳ್ಬಿಡಿ, ಕಂಪ್ನಿ ಶೋರ್ ನಂಬರ್. 9886061184. ಮೈಸೂರು ರೋಡಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಆಫೀಸ್, ಕಾರ್ಪೊರೇಟ್ ಆಫೀಸ್ ಇದೆ. ಶೋರೂಮು ಡಬಲ್ ರೋಡ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ. ಡಬಲ್ ರೋಡಲ್ಲಿ ಶಾಂತಿನಗರಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಜಸ್ಟ್ ಆಪೋಸಿಟ್ ಇದೆ. ಮೈಸೂರು ರೋಡ್ ಫ್ಲೈಓವರ್ ಇಳಿತಾ ಇದ್ದಂಗೆ ಸಿಗ್ನಲಲ್ಲೇ ನಮ್ಮ ಶೋರೂಮ್ ಇದೆ. ಕನಕಪುರ ರೋಡಲ್ಲಿ ಮೆಟ್ರೋ ಸೂಪರ್ ಮಾರ್ಕೆಟ್ ಆಪೋಸಿಟ್ ಇದೆ. ಏರ್ಪೋರ್ಟ್ 1 kilometer ಇರೋವಾಗಲೇ ರೈಟ್ ಸೈಡಲ್ಲಿ ಒಂದು ಶೋರೂಮ್ ಇದೆ. ಇದು ಇಷ್ಟು ಪ್ರೆಸೆಂಟು ರೆಡಿ ಆಗಿರೋದು. ಇನ್ನೊಂದು 2 months ಒಳಗೆ ಇನ್ನೊಂದು 20 ಶೋರೂಮ್ ಬರುತ್ತೆ ಡಿಫ್ರೆಂಟ್ ಏರಿಯಾಗಳಲ್ಲಿ. ಓಕೆ. ಕಸ್ಟಮರ್ ಯಾರು ಬಂದು ಅಡ್ರೆಸ್ ಬಂದು ಎನ್ಕ್ವೈರಿ ಮಾಡ್ಬೋದು? ಎನ್ಕ್ವೈರಿ ಮಾಡ್ಬೋದು. ನನ್ನ ಬ್ರೋಚರ್ ಕೊಡ್ತೀನಿ, ಅದನ್ನು ನೀವು ಅದರಲ್ಲಿ ಬೇಕಾದ್ರೆ ಡಿಸ್ಪ್ಲೇ ಮಾಡ್ಬೋದು. ಓಕೆ ಸರ್, ತೋರಿಸ್ಬಿಡಿ ಸರ್. ಇದೆಯಲ್ಲ? ಹೌದು. ಓಕೆ. ಇದು ಬೆಂಗಳೂರಲ್ಲಿ 2 ಶೋರೂಮ್ ಏನು ರೆಡಿ ಟು ಓಪನ್, ಇನ್ನೊಂದು ವೀಕ್ ಒಳಗೆ ಓಪನ್ ಆಗ್ಬಿಡುತ್ತೆ ಇದು 2. ಅದು ಇದು ಅಡ್ರೆಸ್ ಇದೆ, ಮೇಲ್ ID ಇದೆ, ವೆಬ್ಸೈಟ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್.